ಆಸರೆ ಚಾನೆಲ್ನ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಬನ್ನಿರಿ ಆರಾಧಿಸೋಣ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಯೇಸುವೆ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಸಮಯದಲ್ಲಿ ನಾವು ಒಟ್ಟಾಗಿ ಸೇರಿ ಆರಾಧಿಸಿ ಸ್ತುತಿಸಿ ಘನಪಡಿಸುವಾಗ ಈ ಕಾರ್ಯಕ್ರಮ ನೋಡುವಂಥ ಎಲ್ಲ ನಿನ್ನ ಮಕ್ಕಳು ಒಟ್ಟಾಗಿ ಸೇರಿ ನಿನ್ನನ್ನು ಘನಪಡಿಸುವಂತೆ ಆರಾಧಿಸುವಂತೆ ಕೃಪೆ ಕೊಡಿರಿ. ಆರಾಧನೆಯಲ್ಲಿ ಬಿಡುಗಡೆ ಇದೆ, ಆರಾಧನೆಯಲ್ಲಿ ಸ್ವಸ್ಥತೆ ಇದೆ, ಆರಾಧನೆಯಲ್ಲಿ ಆಶೀರ್ವಾದ ಇದೆ. ಈ ಒಂದು ಬಿಡುಗಡೆಯನ್ನು, ರಕ್ಷಣೆಯನ್ನು, ಆಶೀರ್ವಾದವನ್ನು ನೋಡುವಂತಹ ಎಲ್ಲ ದೇವ ಜನರು ಹೊಂದಿಕೊಳ್ಳಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಪವಿತ್ರಾತ್ಮನೇ, ನಮ್ಮೆಲ್ಲರನ್ನ ನಿಮ್ಮ ನಿಯಂತ್ರಣದಲ್ಲಿ ಈ ಕಾರ್ಯಕ್ರಮವನ್ನು ನೋಡುವಂಥ ಎಲ್ಲ ದೇವ ಮಕ್ಕಳನ್ನು ನಿಮ್ಮ ಕಂಟ್ರೋಲಲ್ಲಿ ತೆಗೆದುಕೊಳ್ಳಿರಿ. ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್, ಹಾಲೆಲೂಯಾ. ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ನಾವು ಬನ್ನಿರಿ, ನಮ್ಮ ಜೊತೆ ಸೇರಿ ದೇವರನ್ನು ಆರಾಧಿಸೋಣ. ಆ ಪವಿತ್ರಾತ್ಮನು ಈ ದಿನಗಳಲ್ಲಿ ನಮ್ಮೆಲ್ಲರನ್ನ ದೇವರು ತನ್ನ ಕಂಟ್ರೋಲಲ್ಲಿ ತೆಗೆದುಕೊಳ್ಳುವುದಕ್ಕಾಗಿ ಅವರಲ್ಲಿದ್ದಂಥ ಆತ್ಮ ಈ ದಿನಗಳಲ್ಲಿ ನಮ್ಮನ್ನು ಕಂಟ್ರೋಲ್ ತೆಗೆದುಕೊಂಡು ನಮ್ಮನ್ನು ನಡೆಸಲಿ. ಅವರಲ್ಲಿದ್ದಂತಹ ಹೊಮ್ಮನಸ್ಸು, ಅವರಲ್ಲಿದ್ದಂತಹ ಧೈರ್ಯದ ಆತ್ಮ, ಅವರಲ್ಲಿ ಇದ್ದಂಥ ದರ್ಶನ ಪವಿತ್ರಾತ್ಮನು ಈ ದಿನಗಳಲ್ಲಿ ನಮಗೆ ಅನುಗ್ರಹಿಸಲಿ. ನಮ್ಮನ್ನು ಒಪ್ಪಿಸಿಕೊಟ್ಟು ಆಮೇನ್ ಕರ್ತನನ್ನು ಸ್ತುತಿಸೋಣ. ಪವಿತ್ರಾತ್ಮ ದೇವ ಎಂಬ ಹಾಡನ್ನು ಹಾಡುತ್ತಾ ಕರ್ತನನ್ನು ಸ್ತುತಿಸಿ ಕೊಂಡಾಡೋಣ. ಬನ್ನಿರಿ, ನಮ್ಮ ಜೊತೆ ಸೇರಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಕರ್ತನನ್ನು ಸ್ತುತಿಸಿ ಘನಪಡಿಸೋಣ. ಸಾರಿ ಹೇಳೋಣ. ಪವಿತ್ರಾತ್ಮ ದೇವ ನಿನ್ನಾತ್ಮ ನನ್ಮೇಲ್ ಸುರಿಸು. ಪವಿತ್ರಾತ್ಮ ದೇವ ನೀ ನನ್ನನ್ನು ಹೇಳಿ. ಆದಿ ಸಭೆಯಲ್ಲಿ ಸಭೆಯಲ್ಲಿದ್ದಂತ ಆತ್ಮ ನಮಗೆ ನೀಡು. ನಿನ್ ಶಿಷ್ಯರಲ್ಲಿ ಇದ್ದಂತ ಆತ್ಮ ನಮಗೆ ನೀಡು. ಆದಿ ಸಭೆಯಲ್ಲಿದ್ದಂತ ಆತ್ಮ ನಮಗೆ ನೀಡು. ನಿನ್ ಶಿಷ್ಯರಲ್ಲಿ ಇದ್ದಂತ ಆತ್ಮ ನಮಗೆ ನೀಡು. ಕತ್ತಲೆ ಲೋಕದಲ್ಲಿ ನಿನ್ನ ಬೆಳಕು ನಮಗೆ ನೀಡು. ಕತ್ತಲೆ ಲೋಕದಲ್ಲಿ ನಿನ್ನ ಬೆಳಕು ನಮಗೆ ನೀಡು. ಪವಿತ್ರಾತ್ಮ ದೇವ ಮಕ್ಕಳೇ, ನೀವಿದ್ದ ಸ್ಥಳದಲ್ಲಿ ಪವಿತ್ರಾತ್ಮನಿಗೆ ಹೇಳಿ, ನಿನ್ನ ಆತ್ಮ ನಮಗೆ ದಯಪಾಲಿಸು ಹೇಳುತ್ತಾ ಕರ್ತನ ಸ್ತುತಿಸಿರಿ. ಹೇಳಿ, ಪವಿತ್ರಾತ್ಮ ದೇವ, ಪವಿತ್ರಾತ್ಮ ದೇವ ನಿನ್ನಾತ್ಮ ನನ್ಮೇಲ್ ಸುರಿಸು. ಪವಿತ್ರಾತ್ಮ ದೇವ ನೀ ನನ್ನ ಹೇಳೋಣ. ಆದಿ ಸಭೆಯಲ್ಲಿ ಇದ್ದಂತ ಆದಿ ಸಭೆಯಲ್ಲಿದ್ದಂತ ಒಮ್ಮನಸ್ಸನ್ನು ನೀಡು. ನಿನ್ ಶಿಷ್ಯರಲ್ಲಿ ಇದ್ದಂತ ಪ್ರಾರ್ಥನಾ ಭಾರವ ನೀಡು. ಆದಿ ಸಭೆಯಲ್ಲಿದ್ದಂತ ಒಮ್ಮನಸ್ಸನ್ನು ನೀಡು. ನಿನ್ ಶಿಷ್ಯರಲ್ಲಿ ಇದ್ದಂತ ಪ್ರಾರ್ಥನಾತ್ಮವ ನೀಡು. ಶುಭವಾರ್ತೆಯ ಸಾರಲು ಧೈರ್ಯದ ಆತ್ಮವ ನೀಡು. ಶುಭವಾರ್ತೆಯ ಸಾರಲು ಧೈರ್ಯದ ಆತ್ಮವ ನೀಡು. ಪವಿತ್ರಾತ್ಮ ದೇವ ನಿನ್ನಾತ್ಮ ನನ್ಮೇಲ್ ಹೇಳೋಣ. ಎಲ್ಲರೂ ಸೇರಿ ಒಟ್ಟಾಗಿ ಪವಿತ್ರಾತ್ಮ ದೇವ ನೀ ನಮ್ಮ ಜೊತೆ ಸೇರಿ ಹೇಳಿ. ಪವಿತ್ರಾತ್ಮ ದೇವ ನಿನ್ನಾತ್ಮ ನನ್ಮೇಲ್ ಸುರಿಸು. ಪವಿತ್ರಾತ್ಮ ದೇವ ನೀ ನನ್ನ ನಡೆಸು. ಆದಿ ಸಭೆಯಲ್ಲಿದ್ದಂತ ದರ್ಶನವ ನೀಡು. ನಿನ್ ಶಿಷ್ಯರಲ್ಲಿ ಇದ್ದಂತ ಸೇವೆಯ ಭಾರವ ನೀಡು. ಆದಿ ಸಭೆಯಲ್ಲಿದ್ದಂತ
ದರ್ಶನ ದಯಪಾಲಿಸು ಪವಿತ್ರಾತ್ಮನೇ. ನಮ್ಮಲ್ಲಿ ಭಾರಗಳು, ಧೈರ್ಯದ ಆತ್ಮ ನಮಗೆ ನೀಡು. ನಿನ್ನಾತ್ಮನನ್ನೆಲ್ಸೂರಿಸು ಪವಿತ್ರಾತ್ಮ ದೇವ ನೀ ನನ್ನ ನಡೆಸು. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಕರ್ತನನ್ನು ಸ್ತುತಿಸಿರಿ, ಕರ್ತನನ್ನು ಸ್ತುತಿಸಿರಿ. ಎಲ್ಲ ಪರಿಸ್ಥಿತಿಗಳಲ್ಲಿ ಪವಿತ್ರಾತ್ಮನು ಆಮೇಲೆ ನಮ್ಮೆಲ್ಲರನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡು ಆಮೇಲೆ ಯೇಸುವನ್ನು ಆರಾಧಿಸುವ ಹಾಗೆ ನಾವು ಧೈರ್ಯದಿಂದ ಇರುವಂತೆ, ಒಮ್ಮನಸ್ಸಿನಿಂದ ಆರಾಧಿಸುವಂತೆ, ಒಂದು ಭಾರದಿಂದ ಕರ್ತನನ್ನು ಸೇವಿಸುವಂತೆ ಪವಿತ್ರಾತ್ಮನು ತಾನೇ ನಮಗೆ ಸಹಾಯ ಮಾಡುವ ಹಾಗೆ ಪ್ರಿಯ ದೇವ ಮಕ್ಕಳೇ, ಪವಿತ್ರಾತ್ಮನಿಗೆ ಆಮೇಲೆ ನಿಮ್ಮನ್ನ ಒಪ್ಪಿಸಿಕೊಡಿ. ಆವಾಗ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾರೆ, ಧೈರ್ಯವನ್ನು ಕೊಡುತ್ತಾರೆ. ಒಂದು ವೇಳೆ ಧೈರ್ಯವನ್ನ ಕಳೆದುಕೊಂಡಿರುವುದಾದರೆ ಪವಿತ್ರಾತ್ಮನು ನಿಮಗೆ ಧೈರ್ಯವನ್ನು ಕೊಡುತ್ತಾರೆ. ಯೇಸುವನ್ನ ಆರಾಧನೆ ಮಾಡುವ ಹಾಗೆ, ಯೇಸುವನ್ನ ಸೇವಿಸುವ ಹಾಗೆ, ಯೇಸುವನ್ನ ಸ್ತುತಿಸುವ ಹಾಗೆ ಧೈರ್ಯದ ಆತ್ಮ ಪವಿತ್ರಾತ್ಮ ನಿಮಗೆ ಕೊಡುತ್ತಾನೆ. ಹೊಸ ದರ್ಶನವನ್ನ ಕೊಡುತ್ತಾನೆ. ಆತನ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಪವಿತ್ರಾತ್ಮನು ತಾನೇ ನಿಮ್ಮನ್ನು ಉಪಯೋಗಿಸುತ್ತಾನೆ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯಾ, ಅಸಾಧ್ಯ ಒಂದೂ ಇಲ್ಲ ಎಂಬ ಹಾಡನ್ನ ಹಾಡಿ ನಾವು ಕರ್ತನನ್ನ ಸ್ತುತಿಸೋಣ, ಕರ್ತನ ನಾಮವನ್ನು ಕೊಂಡಾಡೋಣ. ಪ್ರಿಯ ದೇವಜನರೇ, ಎಲ್ಲ ಪರಿಸ್ಥಿತಿಗಳಲ್ಲಿ ಆಮೇಲೆ ನೀವು ಯೇಸುವನ್ನ ಆತುಕೊಂಡು ಯೇಸುವನ್ನ ಸ್ತುತಿಸಿ ಆರಾಧಿಸುವಾಗ ಆತನಲ್ಲಿ ಅಸಾಧ್ಯವು ಒಂದೂ ಇಲ್ಲ, ಎಲ್ಲ ಸಾಧ್ಯ. ನಮಗೆ ಗೊತ್ತಿರುವಂತಹ ಹಾಡನ್ನ ಹಾಡುತ್ತಾ ಕರ್ತನನ್ನ ಸ್ತುತಿಸೋಣ. ಆಮೇನ್, ಆಮೇಲೆ ಸ್ತುತಿ ಸ್ತೋತ್ರ ಆರಂಭಿಸುವಾಗ ವೈರಿಯ ಕೋಟೆ ಅದು ಬೀಳುವಂಥದ್ದಾಗಿದೆ. ಆಮೇನ್, ನಾವೆಲ್ಲರೂ ಹಾಡೋಣ, ನಾವೆಲ್ಲರೂ ಸ್ತುತಿಸೋಣ. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಗಳು ನೀನು ಹಾಡಿ ದೇವರನ್ನ ಕೊಂಡಾಡಿ ಕರ್ತನನ್ನ ಸ್ತುತಿಸುವಾಗ ಅಸಾಧ್ಯವಾದ ಎಲ್ಲ ಸಂಗತಿಗಳು ಕರ್ತನು ನಿನ್ನ ಜೀವಿತದಲ್ಲಿ ಸಾಧ್ಯವಾಗಿ ಮಾಡುವವನಾಗಿದ್ದಾನೆ. ಆದ್ದರಿಂದ ಬನ್ನಿರಿ, ನಮ್ಮ ಜೊತೆ ಸೇರಿ ಚಪ್ಪಾಳೆ ತಟ್ಟುತ್ತಾ ನೀವಿದ್ದ ಸ್ಥಳದಲ್ಲಿ ಕರ್ತನನ್ನ ಸ್ತುತಿಸಿಕೊಂಡಾಡೋಣ. ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಎಲ್ಲರೂ ಸೇರಿ ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನು ನಾನೇದನ್ನು ಯೇಸು ನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನು ನಾನೇದನ್ನು ಯೇಸು ನಾಮದಿ. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೊಟ್ಟೆ ಪಾಡಿಗೆ ಹೋದ ಯಾಕೋಬನ ಆಶೀರ್ವಾದ ಮಾಡಿದ ದೇವರು
ನನ್ನ ಕರ್ತನು ಈ ದಿನಗಳಲ್ಲಿ ಆಶೀರ್ವದಿಸಿ ನಡೆಸುತ್ತಾನೆ. ಕೋಲು ಬರಿಗೈಯಲ್ಲಿ ಹೊಟ್ಟೆಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೈಯಲ್ಲಿ ಹೊಟ್ಟೆಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ್ ಜೀವದಿಂದ ಎಬ್ಬಿಸಿದೆ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ್ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹಾಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ಕರ್ತನನ್ನು ಸ್ತುತಿಸಿರಿ, ಕರ್ತನನ್ನು ಸ್ತುತಿಸಿರಿ, ಕರ್ತನನ್ನು ಸ್ತುತಿಸಿರಿ. ಸ್ತುತಿಸುವಾಗ ಆಮೇಲೆ ನಿಮಗೆ ವಿರೋಧವಾಗಿ ಇರುವಂತ ಪ್ರತಿಯೊಂದು ಸಂಗತಿಗಳು ಎಲ್ಲವೂ ನೀಗಿ ಹೋಗುವಂತದಾಗಿದೆ. ಆಮೇಲೆ ಹಲ್ಲೆಲೂಯಾ. ಹೋರಾಟಗಳು, ಕಷ್ಟಗಳು, ನಷ್ಟಗಳು, ವೇದನೆಗಳು, ನೋವುಗಳು, ಬಾಧೆಗಳು, ಆಮೇಲೆ ಕರ್ತನನ್ನ ನೀವು ಸ್ತುತಿಸುವಾಗ ಆಮೇಲೆ ಹಲ್ಲೆಲೂಯಾ ಎಲ್ಲ ಬಂಧನಗಳು ಮುರಿಯುವಂತದಾಗಿದೆ, ಎಲ್ಲ ಕೋಟೆಗಳು ಒಡೆಯುವಂತದಾಗಿದೆ. ಆತನಿಂದ ಅಸಾಧ್ಯವು ಒಂದೂ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಕರ್ತನನ್ನು ಸ್ತುತಿಸಿರಿ. ಕಣ್ಣೀರನ್ನ ಒರೆಸಿದ ದೇವರು, ಆಮೇಲೆ ಹಲ್ಲೆಲೂಯಾ, ಅನೇಕರ ಕಣ್ಣೀರನ್ನ ಒರೆಸಿದ ದೇವರು ಈ ದಿನಗಳಲ್ಲಿ ಹೋರಾಟದಲ್ಲಿ ಜೀವಿಸುವಂತ ನಿನ್ನ ಜೀವಿತದಲ್ಲಿ ಕೂಡ ಕರ್ತನು ನಿನ್ನ ಕಣ್ಣೀರನ್ನ ಒರೆಸುವ ದೇವರಾಗಿದ್ದಾನೆ. ಆಮೇಲೆ ನಾವು ಹಾಡಾಡಿದ ಪ್ರಕಾರ ಯಾಕೋಬನು ಹೊಟ್ಟೆಪಾಡಿಗಾಗಿ ಹೋದ ಯಾಕೋಬನನ್ನ ಹೆಚ್ಚಿಸಿದ ದೇವರು ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ದಿನಗಳಲ್ಲಿ ಕರ್ತನು ನಿನ್ನನ್ನ ಹೆಚ್ಚಿಸಿ ನಡೆಸುವ ದೇವರಾಗಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಹಾಲೆಲೂಯಾ, ಹಾಲೆಲೂಯಾ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ. ಬನ್ನಿರಿ, ಇನ್ನೊಂದು ಹಾಡಾಡೋಣ, ದೇವರನ್ನ ಘನಪಡಿಸೋಣ. ಸಾಧ್ಯವೇ, ಎಲ್ಲ ಸಾಧ್ಯವೇ. ಆಮೇನ್. ಆತನಿಂದ ಪ್ರಿಯ ದೇವ ಮಗುವೆ ಎಲ್ಲ ಸಾಧ್ಯ. ನೀನು ನಂಬು, ನೀನು ನಂಬು. ನಂಬಿದಾಗ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ತಾನೆ. ಅಸಾಧ್ಯವಾದ ಎಲ್ಲ ಸಂಗತಿಗಳು ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಅಸಾಧ್ಯವಾದ ಸಂಗತಿಗಳನ್ನ ಕರ್ತನು ಸಾಧ್ಯ ಮಾಡುವವನಾಗಿದ್ದಾನೆ. ನೀನು ನಂಬು ಪ್ರಿಯ ದೇವ ಮಗುವೆ, ನೀವು ನಂಬುರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಈ ದಿನಗಳಲ್ಲಿ ಈ ಪರಿಸ್ಥಿತಿಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನಿನ್ನನ್ನು ನಡೆಸುವ ದೇವರಾಗಿದ್ದಾನೆ. ಆದ್ದರಿಂದ ಬನ್ನಿರಿ, ಇನ್ನೊಂದು ಹಾಡನ್ನು ಹಾಡುತ್ತಾ ಕರ್ತನನ್ನು ಸ್ತುತಿಸಿ ನಾವು ಘನಪಡಿಸೋಣ.
ಸೈತಾನ ಶಕ್ತಿ ಜಯಿಸುವೆನು. ಸೈತಾನ ಶಕ್ತಿಯ ಜಯಿಸುವೆನು. ವಾಕ್ಯದ ಬಲದಿಂದ ಜಯಿಸುವೆನು. ಸೈತಾನ ಶಕ್ತಿ, ಸೈತಾನ ಶಕ್ತಿಯ ಜಯಿಸುವೆನು. ವಾಕ್ಯದ ಬಲದಿಂದ ಜಯಿಸುವೆನು. ಬುದ್ಧಿಗೆ ಮೇಲಾದ ಶಕ್ತಿಯ ಕೊಡಲು ನನ್ನ ದೇವರು ಶಕ್ತನು. ಬುದ್ಧಿಗೆ ಮೇಲಾದ ಶಕ್ತಿಯ ಕೊಡಲು ನನ್ನ ದೇವರು ಶಕ್ತನು. ಸಾಧ್ಯವೇ, ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಹೇಳೋಣ. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಕಷ್ಟ ದುಃಖಗಳು, ಕಷ್ಟ ದುಃಖಗಳು ಬಂದಿದ್ದರು ಧೈರ್ಯದಿ ಮುಂದೆ ಸಾಗುವೆನು. ಹೇಳಿ ಪ್ರಿಯ ದೇವ ಮಕ್ಕಳೇ, ಒಟ್ಟಾಗಿ ಕಷ್ಟ ದುಃಖಗಳು ನಿನ್ನ ಜೀವಿತದಲ್ಲಿ ಕಷ್ಟ ದುಃಖವು ಬಂದರೂ ಕೂಡ ಧೈರ್ಯ ಮುಂದೆ ಸಾಗಲಿ. ಬುದ್ಧಿಗೆ ಮೇಲಾದ ದಿವ್ಯ ಸಮಾಧಾನ ನನ್ನ ಯೇಸು ನನಗೆ ಕೊಡುವನು. ಬುದ್ಧಿಗೆ ಮೇಲಾದ ದಿವ್ಯ ಸಮಾಧಾನ ನನ್ನ ಯೇಸು ನನಗೆ ಕೊಡುವನು. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸೈತಾನ ಸೈತಾನ ಶಕ್ತಿಯ ಜಯಿಸುವೆನು. ವಾಕ್ಯದ ಬಲದಿಂದ, ವಾಕ್ಯದ ಬಲದಿಂದ ಜಯಿಸುವೆನು. ಹೇಳೋಣ. ಸೈತಾನ ಶಕ್ತಿಯ ಜಯಿಸುವೆನು. ವಾಕ್ಯದ ಬಲದಿಂದ ಜಯಿಸುವೆನು. ಬುದ್ಧಿಗೆ ಮೇಲಾದ ಶಕ್ತಿಯ ಕೊಡಲು ನನ್ನ ದೇವರು ಶಕ್ತನು. ಬುದ್ಧಿಗೆ ಮೇಲಾದ ಶಕ್ತಿಯ ಕೊಡಲು ನನ್ನ ದೇವರು ಶಕ್ತನು. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತನಾದವನ ಮುಖಾಂತರ. ಬುದ್ಧಿಗೆ ಮೇಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು. ಬುದ್ಧಿಗೆ ಮೇಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯವೇ, ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ನಿನ್ನ ಬುದ್ಧಿಗೆ ಮೇಲಾದ ಅದ್ಭುತವನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಕಷ್ಟ ದುಃಖಗಳು ಬಂದರು, ಹೋರಾಟಗಳು ಬಂದರು, ಕರ್ತನು ನಿನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೇಲೂಯ, ಹಲ್ಲೇಲೂಯ. ನಿನ್ನ ಬುದ್ಧಿಗೆ ಮೇಲಾದ ಉನ್ನತವಾದ ಸಂಗತಿಗಳನ್ನ, ನಿನ್ನ ಬುದ್ಧಿಗೆ ಮೇಲಾದ ದೊಡ್ಡ ದೊಡ್ಡ ಕಾರ್ಯಗಳನ್ನ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೇಲೂಯ. ಆತನಿಂದ ಎಲ್ಲ ಸಾಧ್ಯ. ಪ್ರಿಯ ದೇವ ಮಗುವೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನಲ್ಲಿ ಅಸಾಧ್ಯವಾದ ಸಂಗತಿಗಳು ಇಲ್ಲವೇ ಇದ್ದಿಲ್ಲ. ಆದ್ದರಿಂದ ಆತನನ್ನು ನಂಬುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಗಳು ಇರುವುದೇ ಇಲ್ಲ. ನೀನು ನಂಬು. ಆದ್ದರಿಂದ ನಿನ್ನ ಬುದ್ಧಿಗೆ ಮೇಲಾದ, ನಿನ್ನ ಆಲೋಚನೆಗಳಿಗೆ ಮೇಲಾದ ಕಾರ್ಯಗಳನ್ನು ಕರ್ತನು ಮಾಡುವವನಾಗಿದ್ದಾನೆ. ಆದ್ದರಿಂದ ನೀವಿದ್ದಂಥ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿರಿ, ಒಟ್ಟಾಗಿ ಸೇರಿ ಯೇಸುವನ್ನು ಆರಾಧನೆ ಮಾಡೋಣ. ಆತನ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ, ಇಷ್ಟವಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿದೆ. ಆದ್ದರಿಂದ ಪ್ರಿಯ ದೇವ ಮಗುವೆ, ನೀವಿದ್ದ ಸ್ಥಳದಲ್ಲಿ ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು, ನೀನು ಹೋರಾಟದಲ್ಲಿ ಹಾದು ಹೋಗುತ್ತಾ ಇರಬಹುದು, ಕಷ್ಟದಲ್ಲಿಯೂ ನಿಂದೆಗಳಲ್ಲಿ ಅವಮಾನಗಳಲ್ಲಿ ನೀವು ಇದ್ದರೂ ಸಹ ಈ ಸಮಯದಲ್ಲಿ ಆತನನ್ನ ದೃಷ್ಟಿಸಿ ನೀನು ಆರಾಧನೆ ಮಾಡುವುದಾದರೆ ನಿನ್ನ ಪರಿಸ್ಥಿತಿಗಳು ಅದು ಬದಲಾಗುತ್ತೆ. ಆದ್ದರಿಂದ ಆ ಎಲ್ಲ ಮಹಿಮೆಗೂ ಎಲ್ಲ ಘನತೆಗೂ ಯೋಗ್ಯನಾದ ಯೇಸುವನ್ನ ನಾವು ಆರಾಧಿಸೋಣ. ಆತನು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿಬಿಟ್ಟನು, ಎಲ್ಲವನ್ನ ಮಾಡಿ ಮುಗಿಸಿದನು. ಆತನು ನಿನಗಾಗಿ ಈ ದಿನಗಳಲ್ಲಿ ಎಲ್ಲವನ್ನ ಮಾಡುವುದಕ್ಕೆ, ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದ್ದರಿಂದ ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಾವು ಆರಾಧಿಸೋಣ.
ಜೀಸಸ್. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನು. ಆತನ ಮನ ತುಂಬಿ ನಾವು ಆರಾಧಿಸೋಣ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ಯೇಸು ಕ್ರಿಸ್ತನಾಗಿದ್ದಾನೆ. ಜೀಸಸ್. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ನನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ನನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಎಷ್ಟು ಜಡಿಯಲ್ಪಟ್ಟನು. ಆತ ತನ್ನ ಪ್ರಾಣವನ್ನು ನೀಡಿದನು. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದನು. ಪ್ರಿಯ ದೇವ ಮಗುವೆ, ತನ್ನನ್ನು ತ್ಯಾಗ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನನ್ನನ್ನ ನಿನ್ನನ್ನ ಯೇಸು ಬದುಕಿಸಿದನು. ಇವತ್ತು ನಾನು ನೀನು ಏನಾಗಿದ್ದೆವು ಅದು ಕರ್ತನ ಕೃಪೆ. ಆತನು ಮಾಡಿದ ತ್ಯಾಗವನ್ನ ನೆನೆಸಿ ಆತನ ಕನಿಕರವನ್ನು ನೆನಪು ಮಾಡಿ ಯೇಸುವನ್ನು ಆರಾಧಿಸೋಣವೇ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಚಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಚಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಆರಾಧಿಸೋಣ. ಯೇಸುವೇ, ನೀವಿದ್ದ ಸ್ಥಳಗಳಲ್ಲಿ ಯೇಸುವನ್ನು ಘನಪಡಿಸೋಣ. ಯೇಸು ನಾಮ ಮೇಲೆ ಕೆತ್ತೋಣ. ಆತನು ಉನ್ನತೋನ್ನತದಲ್ಲಿ ವಾಸ ಮಾಡುವ ದೇವರು. ಯೇಸು ಪರಿಶುದ್ಧನಾಗಿದ್ದಾನೆ. ಆರಾಧಿಸುವೆನು ನಿನ್ನ. ಆತನು ಯೆಹೋವ ಈರೆಯಾಗಿ ಎಲ್ಲವನ್ನು ಒದಗಿಸಿದನು. ಯೆಹೋವ ನಿಸಿಯಾಗಿ ನಮಗೆ ಜಯವನ್ನ ಕೊಟ್ಟನು. ಯೆಹೋವ ಶಮವಾಗಿ ನಮಗೆ ಒಳ್ಳೆ ಕುರುಬನಾಗಿ ಪ್ರಿಯ ದೇವ ಮಗುವೆ ಇದುವರೆಗೂ ನಿನ್ನನ್ನು ನಡೆಸಿಕೊಂಡು ಬಂದಿದ್ದಾನೆ. ಆತನು ಮಾಡಿದ ತ್ಯಾಗವನ್ನು ನೆನಪು ಮಾಡಿಕೊಂಡು ಆತನು ತೋರಿಸಿದ ಪ್ರೀತಿ. ಆಮೇಲೆ ದಾವಿದನು ಹೇಳುತ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಆತನ ಪ್ರೀತಿ ನೆನಪು ಮಾಡಿ ಆತನ ಆರಾಧಿಸುವ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ
ಆಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ನೇಸುವೆ, ಆರಾಧಿಸುವೆನು ನಿನ್ನ. ಬನ್ನಿರಿ, ಎಲ್ಲರೂ ಸೇರಿ ಒಟ್ಟಾಗಿ, ಯಾರು ಸುಮ್ಮನಿರಬೇಡಿ. ಯೇಸುವನ್ನು ಆರಾಧಿಸೋಣ. ಅಮೂಲ್ಯವಾದ ಸಮಯ, ಯೇಸುವನ್ನು ಆರಾಧಿಸುವ ಸಮಯ. ನಿನ್ನ ಆರಾಧಿಸುವೆನು ನಿನ್ನ ನನ್ನೇಸುವೆ, ಆರಾಧಿಸುವೆನು ನಿನ್ನ. ಆಮೆನ್, ಆಮೆನ್, ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ಕರ್ತನನ್ನು ಸ್ತುತಿಸೋಣ. ಆತನು ಒಳ್ಳೆಯವನು, ಆತನು ಒಳ್ಳೆಯವನು. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕರ್ತನನ್ನು ಸ್ತುತಿಸ್ತಾ ಇರಿ, ಕರ್ತನನ್ನು ಆರಾಧನೆ ಮಾಡುತ್ತಾ ಇರಿ. ಆಮೇಲೆ ಆರಾಧನೆ ಮೂಲಕ ಕರ್ತನು ನಿಮ್ಮನ್ನು ಮುನ್ನಡೆಸುತ್ತಾನೆ. ಈ ಆರಾಧನೆಯ ಮೂಲಕ ಸ್ತುತಿಸುತ್ತಾ ಇರುವಾಗ ಎಲ್ಲ ಕೋಟೆಗಳು ಮುರಿಯಲ್ಪಡುತ್ತೆ. ಕರ್ತನು ನಿನ್ನ ಜೀವಿತದಲ್ಲಿ ನೀನು ಆರಾಧಿಸುತ್ತಾ ಸ್ತುತಿಸುತ್ತಾ ದೇವರ ನಾಮವನ್ನು ಕೊಂಡಾಡುತ್ತಾ ಮಹಿಮೆ ಘನಪಡಿಸಿ ಆತನ ನಾಮವನ್ನು ಮಹಿಮೆ ಪಡಿಸುತ್ತಾ ಇರುವಾಗ ಕರ್ತನು ನಿನ್ನನ್ನು ಆಮೇಲೆ ತನ್ನ ಕರಗಳಲ್ಲಿ ಎತ್ತಿ ನಿನ್ನನ್ನು ಉಪಯೋಗಿಸುತ್ತಾರೆ, ನಿಮ್ಮನ್ನು ಘನಪಡಿಸುತ್ತಾರೆ. ಆದದರಿಂದ ನೀನಿರುವಂಥ ಸ್ಥಳಗಳಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಯೇಸುವನ್ನು ಆರಾಧಿಸುತ್ತಾ ಇರಿ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಇದುವರೆಗೂ ನನ್ನ ಆರಾಧಿಸಿ ಘನಪಡಿಸುವಂತೆ ಕೃಪೆಯನ್ನು ಕೊಟ್ಟಿದ್ದಿ. ನಾವು ನಂಬುತ್ತೇವೆ, ಈ ಆರಾಧನೆ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಇದನ್ನು ಯಾರೆಲ್ಲ ವೀಕ್ಷಕರು ದೇವರೇ ವೀಕ್ಷಿಸಿದರು ಅವರೆಲ್ಲರನ್ನು ಆಶೀರ್ವಾದ ಮಾಡು. ಈ ಆರಾಧನೆ ಮೂಲಕ ಒಂದು ದೊಡ್ಡ ಬಿಡುಗಡೆ, ಆಮೇಲೆ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರೆಲ್ಲರಿಗೂ ಉಂಟಾಗಲಿ. ಆಮೇಲೆ ನೋಡುವಂಥ ಎಲ್ಲ ವೀಕ್ಷಕರನ್ನು ನಾವು ಆಶೀರ್ವದಿಸುತ್ತೇವೆ. ನಿನ್ನ ಹಸ್ತ, ನಿನ್ನ ಪರಿಪಾಲನೆ ಅವರೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.